ಹಂಪಿ ಕನ್ನಡ ವಿಶ್ವವಿದ್ಯಾಲಯದ 33ನೇ ನುಡಿ ಹಬ್ಬದ ಅಂಗವಾಗಿ 60 ಪುಸ್ತಕಗಳನ್ನು ವಿಜಯನಗರ ಶಾಸಕ ಎಚ್.ಆರ್. ಗವಿಯಪ್ಪ ಲೋಕಾರ್ಪಣೆ ಮಾಡಿದರು. ಈ ವೇಳೆ ವಿಶ್ವವಿದ್ಯಾಲಯದ ಕುಲಪತಿ ಡಾ. ಡಿ.ವಿ. ಪರಮಶಿವಮೂರ್ತಿ, ಕನ್ನಡ ವಿಶ್ವವಿದ್ಯಾಲಯದ ಕುಲಸಚಿವ ಡಾ. ವಿಜಯ್ ಪೊನ್ನಚ್ಚ ತಂಬಂಡ, ಪ್ರಸಾರಾಂಗದ ನಿರ್ದೇಶಕ ಡಾ. ಮಾಧವ್ ಪೆರಾಜೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರಾಷ್ಟ್ರೀಯವಾದ ಚರಿತ್ರೆ ಡಾಕ್ಟರ್ ರಾಮದಾಸ್ ಪ್ರಭುಲ ಉತ್ತರ ಕನ್ನಡ ಜಿಲ್ಲೆಯ ಚಾತನಗಳ ಸಾಂಸ್ಕೃತಿಕ ಅಧ್ಯಯನ ಬಳಿಕ ಎಚ್.ಆರ್. ಗವಿಯಪ್ಪ, ಪ್ರವಾಸೋದ್ಯಮ ಇಲಾಖೆ ಈ ವರ್ಷ 25 ಕೋಟಿ ರೂಪಾಯಿ ಅನುದಾನ ನೀಡಿ ಹಂಪಿಗೆ ಬರುವ ಪ್ರವಾಸಿಗರಿಗೆ ಉತ್ತಮ ಆಹಾರ ಒದಗಿಸಲು ಹೋಟೆಲ್ಗಳನ್ನು ತೆರೆಯುವ ಯೋಜನೆಯ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಇನ್ನು 1 ವರ್ಷದಲ್ಲಿಯೇ ಯೋಜನೆ ಪೂರ್ಣಗೊಳ್ಳಬಹುದು. ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯದಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ನಂತಹ ಕೋರ್ಸ್ಗಳನ್ನು ಪ್ರಾರಂಭಿಸಲು ಸಲಹೆ ನೀಡಿದರು. ವಿಜಯನಗರ ಜಿಲ್ಲೆಯವರಿಗೆ, ಬಳ್ಳಾರಿ ಜಿಲ್ಲೆಯವರಿಗೆ, ಇನ್ಕ್ಲೂಡಿಂಗ್ ಕೊಪ್ಪಳ, ರಾಯಚೂರು, ನಮ್ಮ ಪ್ರಾಂತ ಏನು ಹೈದರಾಬಾದ್ ಕರ್ನಾಟಕ ರೀಜನ್ ಇದೆ, ನಮಗೆಲ್ಲ ಇದು ಹೆಮ್ಮೆ ವಿಷಯ. ಇದಕ್ಕೆ ನಮಗೆ ಏನು ಸಹಕಾರ ಬೇಕು, ನಾವು ಇವತ್ತಿಗೂ ಜೊತೆಗಿರ್ತೀವಿ. ದೂರದರ್ಶನದೊಂದಿಗೆ ಲೇಖಕರಾದ ಕೆ. ಹನುಮಂತರಾವ್ ತಮ್ಮ ರಚನೆಯ ದೇಸಿ ವೈದ್ಯ ಪದ್ಧತಿ ಪುಸ್ತಕ ಬಿಡುಗಡೆಯಾಗಿದ್ದು ಸಂತಸ ತಂದಿದೆ ಎಂದರು. ಉಲ್ಲಾಸ ಆಯಿತು ನನಗೆ. ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಯೂನಿವರ್ಸಿಟಿ ಒಳಗೆ ನಮಗೆ ಸನ್ಮಾನ ಮಾಡಿದರು, ಇನ್ನೂ ಬಹಳ ಖುಷಿಯಾಯಿತು. ಲೇಖಕ ಪರಮೇಶ್ವರಯ್ಯ ಅಕ್ಕಮಹಾದೇವಿ ಕಂಡ ಬಸವಣ್ಣ ಎಂಬ ತಮ್ಮ ಕೃತಿ ಬಿಡುಗಡೆಯಾಗಿದ್ದು, ವಚನ ಪರಂಪರೆಯ ಇಬ್ಬರು ಮಹಾತ್ಮರ ವಿವರವನ್ನು ಕೃತಿ ಒಳಗೊಂಡಿದೆ ಎಂದರು. ಈಗ ಆ ಕಾಲದ ಅಕ್ಕಮಹಾದೇವಿ ಅವರು ಯಾವ ರೀತಿ ಬಸವಣ್ಣನ ನೋಡಿದ್ರು ಅಂತ ದೃಷ್ಟಿಕೋನ ಇಟ್ಕೊಂಡು ನಾನು ಬರೆದಂಥ ಕೃತಿ ಇವತ್ತು ಲೋಕಾರ್ಪಣೆಗೊಂಡಿದೆ. ನಿಜವಾಗ್ಲೂ ಕೂಡ ಅತ್ಯಂತ ಖುಷಿಯ ವಿಚಾರ ಮತ್ತು ಹೆಮ್ಮೆ ಪಡುವಂಥ ಅಂಶ. ಡಾ. ಮಾಧವ್ ಪೆರಾಜೆ, ಕಳೆದ 1 ವರ್ಷಗಳ ಎಲ್ಲ ಪ್ರಕಟಣೆಗಳನ್ನು ಪುಸ್ತಕ ರೂಪದಲ್ಲಿ ಹೊರತರಲಾಗಿದ್ದು, ವಿವಿಧ ವಿಷಯಗಳನ್ನು ಒಳಗೊಂಡ ಕೃತಿಗಳಿವೆ ಎಂದರು. ಮತ್ತು ಒಂದು ರೀತಿಯ ಅಂಚಿಗೆ ತಳ್ಳಲ್ಪಟ್ಟ ಸಮುದಾಯ ಮತ್ತು ಅಧ್ಯಯನಗಳನ್ನು ಬೆಳಕಿಗೆ ತರುವುದು, ಆ ಮೂಲಕ ಓದುಗರು ಮತ್ತು ವಿಶ್ವವಿದ್ಯಾಲಯದ ಜೊತೆಗೆ ಒಂದು ಅವಿನಾಭಾವ ಸಂಬಂಧವನ್ನು ಬೆಳೆಸುವುದು, ಈ ಉದ್ದೇಶವನ್ನು ನಾವು ನಡೆಸಿಕೊಂಡು ಬಂದಿದ್ವಿ. ಇವತ್ತು ಕೂಡ ಅದು ಆಗು ಮಾಡಲ್ಪಟ್ಟಿದೆ.